ನನಗೆ ಚೆನ್ನಾಗಿ ಖುಷಿಯಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಕನ್ಯಾ ಗೌಡ 199 ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ಏತಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತಿಗೆ ಅಂತಂದರೆ ಇವತ್ತು 22 ಮಾರ್ಚ್ 22. ಇವತ್ತು ನಮ್ಮ ಅಪ್ಪ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿ. ಅದರಲ್ಲೂ ಏನು ಸ್ಪೆಷಲಪ್ಪ ಅಂತಂದರೆ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ಮನೇಲಿ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಗಿರುತ್ತೆ ಏನು ಎಲ್ಲ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಹಾಗೆ ನಮ್ಮ ಅಪ್ಪ ಅಮ್ಮನ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೀವು ಎಲ್ಲರೂ ವಿಶ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಪ್ಪ ಅಮ್ಮಂಗೆ ವಿಶ್ ಮಾಡೋಣ ಬನ್ನಿ. ಇವಾಗ ಟೈಮ್ ಬಂದು ನಮ್ಮ ಗಡಿಯಾರ ಸ್ವಲ್ಪ ಫಾಸ್ಟ್ ಇದೆ, 12:15 ಇವಾಗ. ಮಾತಾಡ್ಕೊಂಡು ಟೈಮ್ ಆಗಿದೆ ಗೊತ್ತಾಗಿಲ್ಲ. ಸೊ ವಿಶ್ ಮಾಡೋಣ ಬನ್ನಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆ್ಯನಿವರ್ಸರಿ. ಏನು ಅನಿಸ್ತೈತಮ್ಮ, ಮದುವೆ ಆಗಿ 25 ವರ್ಷ ಕಂಪ್ಲೀಟ್ ಆಗೈತಿ ಇವತ್ತಿಗೆ? ತುಂಬ ಖುಷಿ ಇದೆ ಅಪ್ಪ. ನಿನಗೆ? ನನಗೆ ಚೆನ್ನಾಗಿ ಖುಷಿಯಾಗಿದೆ. ಅಪ್ಪಂಗೆ ಚೆನ್ನಾಗಿ ಖುಷಿಯಾಗಿದೆ ಅಂತೆ. ಹೌದಾ ಅಪ್ಪ? ಮತ್ತೆ ಇಷ್ಟು ವರ್ಷ ಅಮ್ಮನ ಮಕ್ಕ ನೋಡಿ ನೋಡಿ ಬೇಜಾರಾಗಿಲ್ವ ನಿನಗೆ? ಇಲ್ಲ ಕಣ, ಖುಷಿ ಹಾಂ, ಖುಷಿಯಾಗಿದೆ. ಅಮ್ಮ ನಿನಗೆ? ಹೌದು, ತುಂಬ ಖುಷಿ ಇದೆ. ಅಯ್ಯೋ, ಹೌದಾ? ತುಂಬ ಖುಷಿ ಇದೆ ಗೈಸ್. ಏನಂತಂದರೆ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಯಾವಾಗಲೂ ಹಿಂಗೆ ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಒಂದೊಂದ್ಸತಿ ಹಿಂಗೆ ರೈಸ್ ಆಗಿಬಿಡ್ತಾರೆ, ಹಂಗೆ ಕೂಲ್ ಆಗಿಬಿಡ್ತಾರೆ, ಕೂಲ್ ಆಗಿಬಿಡ್ತಾರೆ. ಅಲ್ವೇನಪ್ಪ? ಯಾಕೆ ಜಗಳ ಆಡ್ತೀರ ಯಾವಾಗಲೂ? ಇನ್ನೇನಮ್ಮ ಸಮಾಚಾರ? ಹೇಳ್ಬೇಕಮ್ಮ ಗೈಸ್, ಇನ್ನೊಂದು ಸ್ಟೋರಿ ಏನಂತಂದರೆ ಎಲ್ಲರ ಮನೇಲೂ ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಕಳ್ತಾ ಇದ್ರೆ ಇಲ್ಲಿ ಸ್ವಲ್ಪ ಉಲ್ಟಾ ಕೇಸು. ಇದನ್ನ ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಇಬ್ಬರಲ್ಲಿ ಒಬ್ರು ಹೇಳ್ತಾರೆ. ಸರಿನಾ? ಹೇಳಮ್ಮ. ಏನಿಲ್ಲ, ಮದುವೆ ಬಂದು ನಿಮ್ಮ ಅಪ್ಪ ಊರಲ್ಲೇ ಆಯಿತು. ನಿಮ್ಮ ಅಪ್ಪ ಊರಲ್ಲೇ ಆದಾಗ ನಮ್ಮನ್ನು ಕಳಿಸ್ಕೊಡಕ್ಕೆ ಅಂದರೆ ಹಳ್ಳಿಗಳ ಕಡೆ ಎಲ್ಲಾದ್ರೂ ನೀರು ಇರುತ್ತಲ್ಲ, ಕೆರೆ ಕಟ್ಟೆಗಳು ಇರುತ್ತಲ್ಲ, ಆ ಥರ ಜಾಗದಲ್ಲಿ ಕಳಿಸ್ಕೊಡೋದು. ಕೈ ಅಂದರೆ ಒಬ್ಬೊಬ್ರು ಕೈ ಹಿಡಿದು, ಹೆಣ್ಣು ಕೈ ಹಿಡಿದು ಗಂಡನ ಮನೆ ಕೈ ಕೊಟ್ಟು ನಿಮ್ಮ ಅಂತ ನೋಡ್ಕೊಳ್ಳಿ, ಆ ಥರ ಇರುತ್ತೆ. ಆ ಟೈಮಲ್ಲಿ ಇವರಮ್ಮ, ಇವರಪ್ಪ, ಇವರಕ್ಕ, ತಂಗಿ, ಅಕ್ಕ ಇಲ್ಲ ತಂಗಿ, ಅಣ್ಣ, ತಮ್ಮ ಎಲ್ಲರೂ ಗೊಳೋತೊಳಗೆ ಶುರು ಮಾಡ್ಕೊಂಡು ನನಗೆ ಭಯ ಸ್ಟಾರ್ಟ್ ಆಯ್ತು. ಯಾಕೆ ಇವರೆಲ್ಲ ಹಿಂಗೆ ಹೇಳ್ತಾರಲ್ಲ, ಏನಾಗಿರ್ಬೋದು ಅಂತ. ನಮ್ಮ ಅಮ್ಮಂಗೆ ಒಂದು ನಿಮಿಷಕ್ಕೆ ಭಯ ಆಗೋಗ್ಬಿಟ್ಟಿರುತ್ತೆ ಗೈಸ್, ನಾನೇನಾದರೂ ಮಾಡ್ಬಿಟ್ಟ ಅಂತ. ಹೌದು, ನನಗೆ ಭಯ ಸ್ಟಾರ್ಟ್ ಆಯಿತು. ಯಾಕೆ ನಾವೇನು ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಇವ್ರನ್ನ? ಯಾಕೆ ಏನು ಕೊಳ್ತಾ ಇರ್ಬೋದು? ನನಗೆ ಗೊತ್ತೇ ಆಗಿಲ್ಲ ಯಾಕೆ ಕೊಳ್ತಾವ್ರೆ ಅಂತ. ಅಲ್ಲಿ ತನಕನೂ ಗೊತ್ತಾಗಿಲ್ಲ ಯಾಕೆ ಹಿಂಗೆ ಆಡ್ತಾರಲ್ಲ. ಅವರೆಲ್ಲ ತೊಳ್ಬಿಟ್ಟು ನಿಮ್ಮ ಅಪ್ಪನ ಒಳಗೆ ಶುರು ಮಾಡ್ಬಿಟ್ರೆ ನಂಗೆ ಆಗಿದ್ದು ಭಯ ಆಗೋಯ್ತು. ಏನೋ ಆಗುತ್ತೆ ಇಲ್ಲಿ, ಯಾಕೆ ಹಿಂಗೆ ಕೊಳ್ತಾವ್ರೆ ಅಂತ. ಆಮೇಲೆ ನೋಡೋಣ ಲಾರಿ ಎತ್ಕೊಂಡು ನಾನೇಸಿದ್ದು ಎಲ್ಲ ಬಿಟ್ಟಿರಲಿಲ್ಲ, ಹುಷಾರು ಹೋದ್ರಲ್ಲ, ಅವಾಗ ನಗು ಬಂತು ನನಗೆ. ಗೈಸ್, ಏನಂತಂದರೆ ಎಲ್ಲ ಕಡೆ ನಮ್ಮ ಹೆಣ್ಮಕ್ಳನ್ನ ಕಳಿಸ್ತಾ ಇದ್ದೀವಿ, ಹುಷಾರಾಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಅಂದರೆ ನಮ್ಮ ಅಪ್ಪವ್ರ ಮನೇಲಿ ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರೂ ನನ್ನ ಮಗನ ಇದುವರೆಗೂ ನಾವೆಲ್ಲೂ ಕಳಿಸಿಲ್ಲ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಳ್ತಾ ಇದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಅಳ್ತಾ ಇತ್ತಂತೆ. ಅಪ್ಪ ಇವಾಗ ನೆನೆಸ್ಕೊಂಡ್ರೆ ನಿನ್ಗೆ ಏನು ಅನ್ಸುತ್ತೆ? ಅದನ್ನ ನಗು ಬರುತ್ತೆ, ಇವಾಗ ಬೇಜಾರಾಗುತ್ತೆ. ಅದನ್ನ ಕೇಕ್ ಕಟ್ ಮಾಡ್ತೀನಿ. ಅಜ್ಜಿ ನಿಮ್ಗೇನು ಅನಿಸಿತ್ತು? ಕೇಕ್ ಕಟ್ ಮಾಡ್ಸೋಣ ಇರು ಅಂದರೆ ಸ್ವಲ್ಪ ಈ ವ್ಲಾಗ್ ಸ್ವಲ್ಪ ಮೆಮೊರಬಲ್ ಆಗಿರಲಿ ಅಂತಂದರೆ ನಮ್ಮ ಅಪ್ಪ ಅಮ್ಮಂಗೆ ಇನ್ನೊಂದು ಸ್ವಲ್ಪ ವರ್ಷಗಳನ್ನ ಬಿಟ್ಕೊಂಡು ನೋಡಿದ್ರೆ ಈ ವಿಡಿಯೋ ಅವ್ರಿಗೊಂದು ಸ್ವಲ್ಪ ಖುಷಿಯಾಗಿರ್ಬೇಕು. ಯಾಕಂತಂದರೆ ನಂದು 25ನೇ ವರ್ಷದ ಆ್ಯನಿವರ್ಸರಿ ದಿನ ನಾವು ಈ ಥರ ಎಲ್ಲ ಮಾತಾಡಿದ್ದು ಮಕ್ಕಳ ಜೊತೆ, ನಮ್ಮ ಅಮ್ಮನ ಜೊತೆ ಅಂತ ಎಲ್ಲ ಸ್ವಲ್ಪ ಮೆಮೊರಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಅಜ್ಜಿ ನಿನಗೇನು ಅನಿಸಿತ್ತು ಅದನ್ನು ಕರೆಕ್ಟಾಗಿ ಹೇಳು, ಸರಿನಾ? ಅಪ್ಪ ಮದುವೆ ಆಗಿ ಹೇಳ್ಕೊಂಬರೋವಾಗ ನಿನಗೇನು ಅನಿಸಿತ್ತು? ನಾವೇನಿಂತ ಹಳ್ಳಿಗೆ ತಗೊಂಡೋಗಿ ಕೊಟ್ಟು ಟೌನಲ್ಲಿ ಸಾಕಿ ಹುಡುಗಿನ ಹಳ್ಳಿಗೆ ಕೊಟ್ಟವಲ್ಲ, ಇಷ್ಟು ಹೊರಟಾಗಿ ನಡ್ಕೋತಾರೆ, ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಅನ್ನೋ ಒಂದು ಭಯ ಕಾಡ್ತಾ ಇತ್ತು ನನಗೆ. ಆಮೇಲೆ ಏನು ಮಾಡಿದೆ? ಆಮೇಲೆ ಅವು ಊರಲ್ಲಿರೋವರೆಗೂ ಹೊರಟಾಗೆ ಇದು ಮಾಡಿದ್ರು, ವರ್ತಿಸಿದ್ರು. ಆಮೇಲೆ ಇವರು ಬೆಂಗಳೂರು ಕಡೆ ಕರ್ಕೊಂಬಂದ್ಮೇಲೆ ಅಷ್ಟೇನು ನಮಗೆ ನೋವು ಅನ್ನಿಸ್ಲಿಲ್ಲ, ಊರಲ್ಲಿರೋವರೆಗೂ ನೋವು ಅನ್ನಿಸ್ತು. ಹೌದಮ್ಮ. ನಿಮ್ಗೆ ಹೆಂಗಿತ್ತು ಊರು? ಅದ್ಭುತ. ಅದು ಪ್ರಪಂಚದ 8ನೇ ಅದ್ಭುತ, 10ನೇ ಅದ್ಭುತ.
ಗಾಯ್ಸ್ ನಮ್ಮಪ್ಪ ಹಿಂಗೆ ಈಗ ನೋಡಕ್ಕೆ ಇನ್ನೋಸೆಂಟು ಅಮ್ಮಾಯಕ ಪಾಪ ಮುಗ್ಧ ಅನ್ನೋ ಥರ ಇದ್ದಾರಷ್ಟೇ. ಬಟ್ ನಮ್ಮ ಅಪ್ಪಂದು ಇನ್ನೊಂದು ಫೇಸ್ನ ವಜ್ರಮುನಿ ಫೇಸ್ನ ನಾನು ಅವಾಗ ಒಂದೊಂದ್ಸಲ ನಿಮಗೆ ರಿವೀಲ್ ಮಾಡ್ತಿರ್ತೀನಿ ಒಂದೊಂದು ಚಿಕ್ಕ ವಿಡಿಯೋಗಳ ಮೂಲಕ ಓಕೆನಾ. ಹಾಂ, ಗೊತ್ತಲ್ವಾ, ಹಳ್ಳಿಗಳ ಕಡೆ ಅವರು ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತಾರೆ ಗೈಸ್. ಆ ಟೈಮಲ್ಲಿ ದೀಪ ಹಾಕ್ಬೇಕು. ಹೌದೌದು ಗೈಸ್. ಇನ್ನೊಂದು ಏನಪ್ಪ ಟ್ರ್ಯಾಜಿಡಿ ಬೇಜಾರಾಗುವಂಥ ವಿಷಯ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮಂದು ಮದುವೆದು ಒಂದು ಫೋಟೋನೂ ಇಲ್ಲ ಗೈಸ್. ಅದೇ ಬೇಜಾರು. ಯಾಕಂತಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ವ, ಹಳ್ಳಿಗಳ ಕಡೆ ಮನೆ ಹತ್ರನೇ ಮದುವೆ ಮಾಡೋದು. ಫೋಟೋಸ್ ಅಂತ ಅಂದರೆ ಹೇಳಿದ್ರಂತೆ ಅವರು, ವಿಡಿಯೋ ಎಲ್ಲ ಇತ್ತು, ಬಟ್ ಅವರು ಫೋಟೋಗ್ರಾಫರ್ ಇದ್ರಲ್ಲ ಅವರು ಅದನ್ನು ನಮಗೆ ಕೊಡಲೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಹತ್ರ ಏನಂತಾರೆ ಫೋಟೋ ವಿಡಿಯೋ ಏನೂ ಇಲ್ಲ, ಮೆಮೊರೀಸ್. ನಿಂಗೇನು ಅನ್ಸುತ್ತಮ್ಮ ಅದ್ರ ಬಗ್ಗೆ? ಅದು ನೆನಪಿಸ್ಕೊಳ್ಳೋದೇ ಬೇಡ, ಸುಮ್ಮನೆ ಇರಪ್ಪ. ಆ್ಯಕ್ಚುಲಿ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಇವಾಗ ನನ್ನ ಫ್ರೆಂಡ್ಸ್ಗಳು ಅವರೆಲ್ಲ ನಮ್ಮ ಅಪ್ಪ ಅಮ್ಮ ಮದುವೆ ಫೋಟೋದಲ್ಲಿ ಹಿಂಗಿದ್ರು ಹಂಗಿದ್ರು ಅಂತೆಲ್ಲ ಹೇಳೋವಾಗ ಅಯ್ಯೋ ನಮ್ಮ ಅಪ್ಪ ಅಮ್ಮಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಎಲ್ಲ ಫೀಲ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ನಮ್ಮ ಅಕ್ಕ ಇದು ನನ್ನ ತಂಗಿ ಮದುವೆಲಿ ಅನಿಸುತ್ತೆ. ಅಮ್ಮ ಎಷ್ಟು ವರ್ಷ ಆಯ್ತಮ್ಮ ನನ್ನ ತಂಗಿ ಮದುವೆ? ಹಾಂ, 1 ವರ್ಷದ ಮೇಲೆ 3 ತಿಂಗಳೇನೋ ಆಯಿತು ನನ್ನ ತಂಗಿ ಮದುವೆ ಆಗಿ. ಆ ಮದುವೆ ದಿನ ಈ ಪಿಕ್ಚರ್ನ ಕ್ಲಿಕ್ ಮಾಡಿದ್ದು ಮೆಮೊರಬಲ್ ಆಗಿ ಇರಲಿ ಮನೇಲಿ ಅಂತ ಅಂದ್ಬಿಟ್ಟು ಮನೆ ಎಂಟ್ರೆನ್ಸಲ್ಲೇ ನಾವು ಈ ಫೋಟೋನ ಹಾಕಿದ್ದೀವಿ. ಬಿಕಾಸ್ ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಅಲ್ಲೇ ಹಾಕಿದ್ದೀವಿ ಎಂಟ್ರೆನ್ಸಲ್ಲೇ. ಏನಮ್ಮ? ಹೌದು, ಖುಷಿ ಆಗುತ್ತೆ ಫೋಟೋ ನೋಡಿದಾಗ. ನಿನ್ಗಪ್ಪ? ನಮಗೂ ಖುಷಿ ಆಯ್ತು. ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ಏನಂತ ಅಂದರೆ ನಿದ್ದೆ ಮಾಡ್ತಾಯಿದ್ರು. ಅಪ್ಪ ಕೇಕ್ ಕಟ್ ಮಾಡಬೇಕು, ಈ ಥರ ಒಂದು ವ್ಲಾಗ್ ಮಾಡ್ತೀನಿ ಏನೋ ಅಂದ್ಬಿಟ್ಟು ಎಬ್ರಿಸ್ಬಿಟ್ಟು ಕೂರಿಸಿದ್ದೀನಿ. ಅದಕ್ಕೋಸ್ಕರ ತಗೊಂಬತ್ತಾಯಿ ನಮ್ಮಪ್ಪ ತಾಯಿ ಅಂತ ಜಾಸ್ತಿ ತಗೊಂಬತ್ತಾಯಿ ಕೇಕ್ ಕಟ್ ಮಾಡ್ಬಿಟ್ಟು ಮಲಿಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು. ನಾಳೆ ಬೇರೆ ಟ್ರಿಪ್ ಹೊಡ್ಯೋಕೆ ಹೋಯ್ತವ್ರು ಅವರು ಎಲ್ಲ ಚಾಮುಂಡಿ ಬೆಟ್ಟ ಅಲ್ಲಿ ಎಲ್ಲೋ ದೇವಸ್ಥಾನಗಳನ್ನ ಟ್ರಿಪ್ ಮಾಡ್ತಾಯಿದ್ದಾರೆ ನಾಳೆ. ಅದಕ್ಕೋಸ್ಕರ ಬೇಗ ಎದ್ದೇಳಬೇಕು ಅಂತ ನಾವು ಅಪ್ಪ ತಗೊಂಬತ್ತಾಯಿ ಅಂತ ಹೇಳ್ತಾ ಇದ್ದಾರೆ ಅಲ್ವೇನಪ್ಪ? ಇರಪ್ಪ, ಏನಾಗಲ್ಲ ಇವತ್ತೊಂದಿನ. ಗೈಸ್, ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಏನೋ ಒಂದು ಕ್ವೆಶನ್ ಕೇಳಬೇಕು, ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಈ ಕ್ವೆಶನ್ಗೆ, ಸುಳ್ಳು ಹೇಳಬಾರ್ದು. ಅಮ್ಮ ನಾನೇನೋ ಒಂದು ಕ್ವೆಶನ್ ಕೇಳ್ತೀನಿ, ಅಪ್ಪ ನಿನಗೂ ಅಷ್ಟೇ ಅಮ್ಮ, ಇಬ್ಬರೂ ಸುಳ್ಳು ಹೇಳಬಾರ್ದು, ಕರೆಕ್ಟಾಗಿ ಹೇಳಬೇಕು, ಸರಿನಾ? ನನಗೆ ನಮ್ಮ ಅಕ್ಕಂಗೆ 2 ವರ್ಷ ಡಿಫ್ರೆನ್ಸ್ ಗೈಸ್. ಆದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಇಷ್ಟನಾ ನಮ್ಮ ಅಕ್ಕ ಇಷ್ಟನಾ? ಯಾರು ಇಷ್ಟನಮ್ಮ? ನಾನು ಇಷ್ಟನಾ? ಈ ಕಣ್ಣು ಇಷ್ಟ ಅಂದ್ರೆ ಹೇಳಕ್ಕಾಗಲ್ಲ, 2 ಕಣ್ಣು ಇಷ್ಟ. ನೀನಗಪ್ಪ? ಚಿಕ್ಕಗಳೇ ಇಷ್ಟ. ಅಪ್ಪಗೆ ನಾನಂದ್ರೆ ಇಷ್ಟ ಅಂತೆ. ಅಮ್ಮ ಸ್ವಲ್ಪ ಡವ್ ಮಾಡ್ತಾರೆ ಗೈಸ್, ನಮ್ಮ ಅಕ್ಕ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಂತ. ಇಲ್ಲ ನಾನು ನೀವು ಅಪ್ಪನ ಥರ ಸುಮ್ಮನೆ ಒಂದೇ ಒಂದು ಇದರಲ್ಲಿ ಹೇಳಲ್ಲ, ಇಬ್ರು ಇಷ್ಟ. 2 ಮಕ್ಳು ಅಂದರೆ 2 ಇಷ್ಟ ಇರುತ್ತೆ. ಈ ಅಪ್ಪ ಸುಳ್ಳು ಹೇಳ್ತಾವ್ರೆ, ನಿನಗೆ ಖುಷಿ ಆಗ್ಲಿ ಅಂತ ಸುಳ್ಳು ಹೇಳ್ತಾರೆ. ಅಪ್ಪ ನನಗೆ ಖುಷಿ ಆಗ್ಲಿ? ಇಲ್ಲ ಸುಳ್ಳು ಸುಳ್ಳು ಹೇಳಪ್ಪ, ಯಾರಂದ್ರೆ ಇಷ್ಟ? ಅಪ್ಪನ ಸುಳ್ಳು ಅಪ್ಪ ಸುಳ್ಳು. ಯಾರಂದ್ರೆ ಇಷ್ಟನಪ್ಪ? ನೋಡಿದ್ಯಾ, ಜಾಸ್ತಿ ಹೇಳ್ತಿದ್ದಿ ಗೈಸ್. ನಮ್ಮ ಅಜ್ಜಿಗೆ ನಾನು ಏನು ಮಾಡಿದ್ರು ಕೇಳಿ ಗೈಸ್, ಅವರೇ ಹೇಳ್ತಾರೆ ಅವ್ರ ಭಯನೇ. ನಿಜ ಹೇಳ್ತಾ ಇದ್ದೀನಿ, ನನ್ನ ದೊಡ್ಡ ಮೊಮ್ಮಗಳೇ ನನಗಿಷ್ಟ. ದೊಡ್ಡ ಮೊಮ್ಮಗಳೇ ನನಗೆ ಇಷ್ಟ. ನಾನು ಮೊಮ್ಮಗಳಲ್ಲ ಗೈಸ್. ಪ್ರೀತಿ ಇಬ್ಬರ ಮೇಲೂ ಐತೆ. ಸುಳ್ಳು ಬರೀ ಸುಳ್ಳು ಗೈಸ್. ಈ ಕಡೆ ಇಲ್ಲಿ ನೋಡಿ, ಯಾರಿಗೆ ಆದ್ರೂ ಯಾರದೇ ಮನೇಲಾದ್ರೂ ಮನೆಗೆ ಮೊದಲನೇ ಮೊಮ್ಮಗಳು ಇರುತ್ತಲ್ಲ, ಮೊಮ್ಮಗನೋ ಇರ್ತಾರಲ್ಲ, ಹಂಗಾಗಿ ಮೊದಲನೇದ್ರ ಮೇಲೆ ಜಾಸ್ತಿ ಆಸೆ ಇರುತ್ತೆ ಎಲ್ಲರಿಗೂ. ಇವಳು ಹೇಳ್ತಾಳೆ ಇವಾಗ ಅಷ್ಟೇ ಗೈಸ್. ಹಾಗಾದ್ರೆ 2ನೇ ಮಗುಗೆ ಬೆಲೆ ಇಲ್ವಾ ಗೈಸ್? 2ನೇ ಮಗುಗೂ ಬೆಲೆ ಇರುತ್ತೆ, ಆದರೆ ಪರ್ಸೆಂಟೇಜ್ ಮೇಲೆ ನೋಡ್ಕೊಂಡು ಹೋದ್ರೆ ಮೊದಲನೇ ಮಗುಗೆ ಜಾಸ್ತಿ ಪ್ರೀತಿ ಕೊಡ್ತಾರೆ. ಇಲ್ಲ, ನನ್ ಕಂಡ್ರೆ ಇಷ್ಟ. ಹೌದು, ನಮ್ಮನೆ ಗುಂಡಮ್ಮನಿದೆ, ನಿನ್ ಕಂಡ್ರೆ ಜಾಸ್ತಿ ಪ್ರೀತಿ. ಅದು ನಿನಗೆ ಗೊತ್ತಿರುತ್ತೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ನಿನಗೆ ಎಷ್ಟು ಮಾಡ್ತೀವಿ, ಅವಳಿಗೆ ಎಷ್ಟು ಮಾಡ್ತೀವಿ ಅಂತ. ಹೌದು, ಅದು ಆ ವಿಷಯದಲ್ಲಂತೂ ತುಂಬ ಲಕ್ಕಿ. ಯಾಕಂತಂದರೆ ನಮ್ಮ ಮನೇಲಿ ನನಗೆ ಆಗಲಿ ನಮ್ಮ ಅಕ್ಕಂಗೆ ಆಗಲಿ ಸಪ್ರೇಟ್ ಅಂತ ಎಲ್ಲ ಏನಿಲ್ಲ. ಇಬ್ರಿಗೂ ನನಗೇನು ಇದು ಮಾಡ್ತಾರೋ ನಮ್ಮ ಅಕ್ಕಂಗೂ ಅದೇ ಥರನೇ. ನನಗೆ ಎಷ್ಟು ಪ್ರೀತಿ ಕೊಟ್ಟು ನೋಡ್ಕೊತಾರೋ ನಮ್ಮ ಅಕ್ಕನೂ ಅಷ್ಟೇ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊತಾರೆ. ಅದೇ ನಮ್ಮ ಅಮ್ಮ ಹೇಳಿದ್ರಲ್ಲ, ಈ ಕಣ್ಣು ಇಷ್ಟನಾ ಅಂದರೆ ಯಾವ ಕಣ್ಣು ಇಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ಅದೇ ಥರನೇ ಇಬ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಜ್ಜಿ ಇದ್ದಾರಲ್ಲ ಗೈಸ್, ನಮ್ಮ ಅಜ್ಜಿ ಅಂತೂ ಯಾವಾಗಲೂ ದೊಡ್ಡ ಮೊಮ್ಮಗಳ ಮೇಲೆ ಲವ್. ನನ್ನ ಕಂಡ್ರೆ ಇಷ್ಟ ಇಲ್ಲ ಅವ್ರಿಗೆ, ಸುಮ್ಮನೆ ಅವಾಗವಾಗ ಡವ್ ಹೊಡಿಯೋದು. ಅಜ್ಜಿ, ನನ್ನ ಪ್ರೀತಿ ಒಂಚೂರು ಅವಳ ಮೇಲೆ ಜಾಸ್ತಿ ಇರ್ಬೋದು. ಹಾಂ, ನಾನು ಅನ್ಯಾಯ ಅಂತೂ ನಾನು ಇಬ್ಬರಿಗೂ ಮಾಡಿಲ್ಲ.
ಇಬ್ರಿಗೂ ಒಂದೇ ಸಮಾನ ಯಾವುದ್ರಲ್ಲಾಗಿರ್ಬೋದು. ಹೌದೌದು. ಒಂದು ಬಟ್ಟೆಲಾಗಿರ್ಬೋದು, ಒಂದು ಬರೆಯಲ್ಲಾಗಿರ್ಬೋದು, ಒಂದು ಒಡಗಲ್ಲಾಗಿರ್ಬೋದು, ಏನೇ ಗೂಸ್ ಕೊಡೋದ್ರಲ್ಲಿ ಮೂಸ್ ಕೊಡೋದ್ರಲ್ಲಿ ಇವಳಿಗೆ ಜಾಸ್ತಿ. ಇವಳಿಗೆ ಕೊಡದಿರೋದು ಮೂತಿ ಮೂಗೆಲ್ಲ ಹೊಡೆದ. ನಾನು ಆದ್ರೂ ನನ್ನ ಚಿಕ್ಕ ವಯಸ್ಸಿಂದ ನಾವು ಇವಾಗ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡವರಾಗಿ ಬೆಳೆದಿದ್ದೀವಿ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣ ನಮ್ಮ ಅಜ್ಜಿ. ಯಾಕಂತಂದರೆ ನಮ್ಮ ಅಜ್ಜಿನೇ ನಮ್ಮನ್ನ ಸಾಕಿದ್ದು ಚಿಕ್ಕ ವಯಸ್ಸಿಂದನೂ. ಸೊ ನಮ್ಮ ಅಮ್ಮಂಗಿನ ಜಾಸ್ತಿ ಪ್ರೀತಿ ಕೊಟ್ಟು ನಮ್ಮ ಅಜ್ಜಿ ಸಾಕಿದ್ದಾರೆ ನಮ್ಮನ್ನ. ಎಸ್ ಅಫ್ಕೋರ್ಸ್. ನಿನಗೆ ಹೆಂಗೆ 2 ಕಣ್ಣಲ್ಲ ಅಂತ ಹೇಳ್ದೋ ಹಂಗೆ ನಿನಗಿನ್ನ ನಿಮ್ಮ ಅಮ್ಮನ ನಮಗೆ ಜಾಸ್ತಿ ಇಷ್ಟ. ನನಗೆ ಆಗಿರ್ಬೋದು, ನಮ್ಮ ಅಕ್ಕಂಗೆ ಆಗಿರ್ಬೋದು, ನಮ್ಮ ಅಜ್ಜಿಯಿಂದ ಸ್ವಲ್ಪ ಜಾಸ್ತಿ ಇಷ್ಟ. ಯಾಕಂತಂದರೆ ಪ್ರೀತಿಯಿಂದ ಸಾಕಿರ್ಬೋದು. ನನಗೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನ್ನ ಸೇವೆ ಮಾಡ್ಯವ್ರು ನನ್ನ ಮಗಳು, ಮೊಮ್ಮಕ್ಕಳು, ನನ್ನ ಅಳಿಯ ಎಲ್ಲರೂ. ನಮ್ಮ ಮನೆಯಲ್ಲಿರೋ ನನ್ನ ದೊಡ್ಡ ಮಗನೂ ಸಹಿತ ನನಗೆ ಸೇವೆ ಮಾಡ್ಯವ್ರೆ. ಅದೇ ನನಗೊಂದು ಖುಷಿ. ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅವ್ರುಗಳಿಂದನೇ ನನ್ನ ಜೀವ ಇವತ್ತು ಉಳಿದಿರೋದು, ಇಲ್ಲಿ ಮಾತಾಡ್ತಾ ಇರೋದು. ಗಾಯ್ಸ್ ಆ ಥರ ಎಲ್ಲ ಏನಿಲ್ಲ. ಏನಂತಂದರೆ ನಾವು ಬೆಳೆಯೋ ವಯಸ್ಸಲ್ಲಿ ನಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊಂಡ್ರು. ಇವಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅಂದಾಗ ಅವ್ರನ್ನ ನಾವು ನೋಡ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಅಲ್ವಾ ಗೈಸ್. ಸೊ ಅದಕ್ಕಾಗಿ ಇನ್ನೇನು ಚಿಂತೆ ಮಾಡಬೇಡ ಅಜ್ಜಿ, ನಾವಿದ್ದೀವಿ. ನಮ್ಮ ಅಜ್ಜಿಗೆ ಇನ್ನೊಂದು ಏನಪ್ಪ ಅಂತಂದರೆ ಗೈಸ್, ನಮ್ಮ ಅಜ್ಜಿಗೆ ಯಾರು ಋಣನೂ ಇಟ್ಕೋಬಾರ್ದು. ನಮ್ಮ ಅಜ್ಜಿ ಆ ಥರ ಒಂದು ಸ್ವಲ್ಪ ಈಗ ಗೊತ್ತಿರುತ್ತಲ್ವ, ಇವಾಗ ಯಾರಾದರೂ ಒಬ್ಬರು ಈಗ 100 ರೂಪಾಯಿ ಮಾಡೋರು ಅಂತಂದರೆ ನಮ್ಮ ಅಜ್ಜಿ ಅಟ್ಲೀಸ್ಟ್ ಅವ್ರು 10 ರೂಪಾಯಿದಾದ್ರೂ ರಿಟರ್ನ್ ಮಾಡಬೇಕು ಅನ್ನೋ ಥರ ನಮ್ಮ ಅಜ್ಜಿ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಏನೇ ಇದ್ರೂ ನೋಡಿ ಇವಾಗ ಹೇಳ್ತಾರಲ್ಲ ಹಂಗೆ ಹೇಳ್ಕೊಂಡು ಅದು ಮಾಡ್ತಾರೆ. ಕೂಡ ಹ್ಯಾಪಿ ಆ್ಯನಿವರ್ಸರಿ. ಅಪ್ಪ ಇಲ್ಲ ಅಷ್ಟೇ. ತಿನ್ಸ್ಬೇಕು ಇವಾಗ, ತಿನ್ಸ್ಬೇಕು ಒಬ್ರಿಗೊಬ್ರು. ಅವಳಿಗೆ ತಿನ್ನಬೇಕು ಅನ್ಸಿದ್ರೆ ಮಾತ್ರ ತಿನ್ನೋದು ಗೈಸ್. ನಮ್ಮನೆ ಚುಂದ್ರಿ ಈಗಿನ ಚಾನ ಮಾಡ್ಕೊಂಡು 12 ಗಂಟೆ ರಾತ್ರಿಯಲ್ಲಿ ನಾಳೆ ಚಾಮಿ ಮಾಡೋಕೆ ಹೋಗ್ತೀನಿ ಅಂತ ಚಾನ ಮಾಡ್ಕೊಂಡು ಬಂದವಳು ಈಗ ನಮ್ಮ ಮಗಳು. ಗೈಸ್ ನಮ್ಮ ಅಪ್ಪ ಯಾವತ್ತೂ ನಮ್ಮ ಅಮ್ಮಂಗೆ ವಿಶ್ ಮಾಡಲ್ಲ. ನಮ್ಮ ಅಪ್ಪ ಸ್ವಲ್ಪ ಆ ಥರ ಎಲ್ಲ ಇಲ್ಲ, ಅಂದರೆ ಎಲ್ಲ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ನಮ್ಮಪ್ಪ. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪನ ಕೈಲಿ ನಮ್ಮ ಅಮ್ಮಂಗೆ ಖುಷಿಯಾಗಲಿ ಅಂತ ವಿಶ್ ಮಾಡ್ಸೋಣ. ಓಕೆನಾ? ಏನಂತ ಚಿನ್ನ? ನಮ್ಮ ಅಕ್ಕ ಒಂಥರ ಮೂಕ ಪ್ರೇಕ್ಷಕಿ ಗೈಸ್. ಹ್ಞೂ ಅನ್ನಲ್ಲ, ವಿಡಿಯೋ ಆಫ್ ಮಾಡಿ ಅಂತ ಹೇಳ್ತಾಳೆ. ವಿಡಿಯೋ ಪ್ಲೇ ಮಾಡಿದಾಗ ಮಾತ್ರ ಅಮ್ಮ ಗೊಂಬೆ ಗೊಂಬೆ ನಮ್ಮ ಅಕ್ಕ. ಅಪ್ಪ ಅಮ್ಮಂಗೆ ವಿಶ್ ಮಾಡಪ್ಪ. ಫಸ್ಟ್ ಹೇಳ್ಬಿಡಪ್ಪ, ಆಮೇಲೆ ತಿನ್ಸಿವಂತೆ. ಫಸ್ಟ್ ಹೇಳು, ನಾನು ಹೇಳ್ತೀನಿ. ಹೇಳು ಫಸ್ಟ್. ಅಪ್ಪ ಹೇಳಪ್ಪ. ಮದುವೆ 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಹೇಳಪ್ಪ. ಹ್ಯಾಪಿ ಆನಿವರ್ಸರಿ. ಹೇಳಮ್ಮ ನೀನು. 25ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ಯಜಮಾನ್ರೆ. ಗೈಸ್ ಇನ್ನೊಂದೇನಪ್ಪ ಅಂತ ಅಂದರೆ ಆ್ಯಕ್ಚುಲಿ ವಿಷಯ ಸೀರಿಯಸ್ಸಾಗಿ ನನಗೆ ಗೊತ್ತಿಲ್ಲ. ಏನಂತ ಅಂದರೆ ನಮ್ಮ ಅಪ್ಪ ಮುಂದೆ 25ನೇ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲಾಗಿರಲಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮಂಗೆ ಒಂದು ಚಿಕ್ಕ ಸರ್ಪ್ರೈಸ್ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗುವಂಥ ವಿಷಯ ಏನಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ, ಬಾಗ್ನ ಅಂತ ಹೇಳ್ತಾರೆ. ಬಾಗ್ನ ಕೊಡೋದು ಅಂದರೆ ಬಾಗ್ನ ಇಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇರುತ್ತೆ ಹೆಣ್ಮಕ್ಳಿಗೆ. ಆ ಥರ ನಮ್ಮ ಅಕ್ಕ ಇವತ್ತೊಂದು ಪ್ಲ್ಯಾನ್ ಮಾಡಿ ಅದು ತಂದಿದ್ದಾಳೆ. ಏನೇನು ತಂದಿದ್ದಾಳೆ ಅಂತ ತೋರಿಸ್ತೀನಿ. ನಿನ್ಗೆ ಹೆಂಗೆ ಬಂತು ಈ ಐಡಿಯಾ? ಅಕ್ಕ ಏನೂ ಹೇಳಲ್ಲ ಗೈಸ್. ಹ್ಞೂ ಅಷ್ಟೇ ತೋರಿಸ್ತೀನಿ ನಮ್ಮ ಅಕ್ಕ ಏನೇನು ತಂದಿದ್ದಾಳೆ ಅಂತ ಅಂದ್ಬಿಟ್ಟು. ಮಲ್ಲಿಗೆ ಹೂವು ತಂದಿದ್ದಾಳೆ. ಇದೇನು? ಓ ದೀಪ, ಬೆಳ್ಳಿದು ಗೈಸ್ ದೀಪ ತಂದಿದ್ದಾಳೆ. ಆಮೇಲಿಂದ
ಕಾಲು ಗೆಜ್ಜೆ ತಂದಿದ್ದಾಳೆ, ಡ್ರೆಸ್ಸು. ಓ ಗೈಸ್, ಇದು ನಮ್ಮ ಅಪ್ಪ ಅಮ್ಮಂದು 25ನೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಅಜ್ಜಿ ಗಿಫ್ಟ್ ಮಾಡಿರೋದಂತೆ. ತುಂಬ ಚೆನ್ನಾಗಿದೆ. ಆಮೇಲಿಂದ ಡ್ರೆಸ್ ತಂದಿದ್ದಾಳೆ. ಗೈಸ್, ಇನ್ನೊಂದು ಈ ಬ್ಯಾಂಗಲ್ಸ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಮ್ಮ ಅಕ್ಕನೇ ಕೈಯಾರೆ ಮಾಡಿರೋ ಅಂಥ ಬ್ಯಾಂಗಲ್ಸ್ ಇದು. ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಅಮ್ಮಂಗೆ ಗಿಫ್ಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಕ್ಕನೇ ಅವಳು ಓನಾಗಿ ಮಾಡಿರೋ ಅಂಥದ್ದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರಿನಾ? ಹಾಗೆ ಅರಿಶಿಣ ಕುಂಕುಮ. ನಮ್ಮ ಅಪ್ಪಂಗೂ ಬಟ್ಟೆ ತಂದಿದ್ದಾಳೆ, ಪ್ಯಾಂಟು ಶರ್ಟು, ಮತ್ತು ಇದೇನು ವಾಚಾ. ಓಪನ್ ಮಾಡು. ನಮ್ಮ ಅಪ್ಪ ಓಪನ್ ಮಾಡಿದಾಗಲೇ ತೋರಿಸ್ಬಿಡ್ತೀನಿ ಗೈಸ್ ವಾಚ್, ಓಕೆನಾ? ಇದನ್ನು ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಸರ್ಪ್ರೈಸಾಗಿ ಕೊಡೋಣ, ಓಕೆನಾ? ಅಮ್ಮ ಅಪ್ಪ, ಈ ಚಿನ್ನು ನೀವಿಬ್ರದ್ದು 25th ಆ್ಯನಿವರ್ಸರಿಗೆ ಏನೋ ಒಂದು ಸರ್ಪ್ರೈಸಾಗಿ ಒಂದು ಚಿಕ್ಕ ಗಿಫ್ಟ್ ತಂದಿದ್ದಾಳೆ, ನಿಮಗೆ ಖುಷಿ ಆಗೋ ಅಂಥದ್ದು. ಏನು ತಂದಿರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಏನಿರ್ಬೋದಮ್ಮ? ಕಾಲ್ಗೆಜ್ಜೆ ಇರ್ಬೋದು. ನಿನ್ನ ಪ್ರಕಾರಪ್ಪ ನಿನ್ಗೇನು ತಂದಿರ್ಬೋದು? ನಿನ್ನ ಮಗಳು ವಾಚ್ ಇರ್ಬೋದು. ನೀನೇ ಗೆಸ್ ಮಾಡ್ತಾ ಇದೆಯಾ? ನಿನ್ಗೇನು ಅನ್ಸುತ್ತಪ್ಪ? ಏನು ತಂದಿರ್ಬೋದು ಅನಿಸ್ತೈತಪ್ಪ? ಏನು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಮ್ಮ ಅಕ್ಕನೇ ಸರ್ಪ್ರೈಸ್ ಮಾಡ್ತಾಳೆ ಇವಾಗ. ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ ಗೈಸ್, ಏನೇನು ಮಾಡಬೇಕು ಏನು ಎಲ್ಲ. ಅಪ್ಪಂಗೋ ಕೊಡಮ್ಮ ಅಕ್ಷತೆ. ಒಳ್ಳೆಯದಾಗಲಿ. ಬಟ್ಟೆ ಮೇಲೆಲ್ಲ ಹಾಕ್ಬಿಟ್ಟೆ. ಒಳ್ಳೇದಾಗಲಿ. ಏನು ಕಜ್ಜಿ ದೀಪ ಕೊಡಬೇಕು ಅನಿಸ್ತು ನಿಂಗೆ? ಏನೋ ನಮ್ಮ ದೊಡ್ಡಮ್ಮ ಕೊಡು ಅಂತಾನೇ ಇದ್ಲು. ನನಗೂ ಇದಕ್ಕೆ ಒಂದು ಇದ್ರಲ್ಲಿ ಕೊಡಬೇಕು ಅನ್ನೋದಿತ್ತು, ಕೊಟ್ಟೆ. ನಮ್ಮ ಅಜ್ಜಿ ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಇದು ಮರ್ತೋಗ್ಬಿಟ್ಟಿದ್ಲು ನಮ್ಮ ಅಕ್ಕ. ನಮ್ಮ ಅಜ್ಜಿ ಹೇಳಿದರು ಲಾಸ್ಟಿಗೆಲ್ಲ ಆದಮೇಲೆ ಆರತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಟ್ಕಣ್ಣು ಯಾರ್ದು ಇರುತ್ತೋ ಎಲ್ಲ ಹೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಆರತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈಗ ನಮ್ಮ ಅಕ್ಕ ರೆಡಿ ಇದ್ದಾಳೆ. ಆರತಿ ಒಂದು ಮಾಡಿ ಮುಗಿಸೋಣ, ಓಕೆನಾ? ಈಗ ನೀನು 2,000 ರೂಪಾಯಿ ಕೊಡಿ, ನನಗೆ 1,000 ರೂಪಾಯಿ ಕಲ್ಲ ನಿಮಗೆ. ಎಡಗಡೆಯಿಂದ ಬಲಗಡೆಯಿಂದ ಈ ಕಡೆದೊಂದನೋ ಒಂದು ತಿರುಗಿಸು. ಕಾಣಿಸ್ತೈತೆ ಸರ್. ಹೂವು ಬಂದ್ಬಿಡ್ತೀವಿ.
ಇಲ್ಲಿ ಗೈಸ್ ಅಲ್ಲಿ ಟೈಮ್ ಒಂದು 2 ಗಂಟೆ ಆಗಿರ್ಬೇಕು ಅನ್ಸುತ್ತೆ ನೈಟು. ಯಾರೂ ಇಲ್ಲ. ನಮ್ಮ ಮಕ್ಕಳಿಬ್ರು ಮಲಗವ್ರು ಈಚೆ ಕಡೆ. ಒಯ್ದು ಬಿಡೋದಷ್ಟೇ. ನನಗೆ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಗೈಸ್. ಒಯ್ದು ಬರಲಿ ಅಕ್ಕ. ಏನಿಲ್ಲ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಹಳ್ಳಿಗಳ ಸಂಪ್ರದಾಯ, ದೃಷ್ಟಿ ಆಗಿರುತ್ತೆ ಅಥವಾ ಕೆಟ್ಟ ಕಣ್ಗಳಿರುತ್ತೆ, ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಈ ಥರ ಹಿಂಗೇನೋ ನಿಲ್ಲಿಸ್ಬಿಟ್ಟು ಹಂಗೆ ಹಾಕೋದು. ಯಾರು ದೃಷ್ಟಿ ಹಾಕ್ಬೇಡಿ ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗು ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್. ಲವ್ ಯು ಆಲ್. ಮಾಡ್ಬಿಡ್ರಿ ಬರ್ರಿ ಚಿನ್ನ. ಬಾಯ್.